ಈಗಷ್ಟೇ ಕಾರ್ಯಕ್ರಮದಿಂದ ನಿರ್ಗಮಿಸಿದಂಥ ಸಭಾಧ್ಯಕ್ಷರೇ ಹಾಗೆ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಸಾಮಾಜಿಕ ಗಣ್ಯರಿಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿರುವಂಥ ಸಲಾಂ ಹೇಳ್ತಾ, ನಮ್ಮ ಚುನಾವಣೆ ನಡೀತಲ್ಲ, ಲೋಕಸಭಾ ಎಲೆಕ್ಷನ್ ನಡಿಬೇಕಾದ್ರೆ ಆಕಸ್ಮಿಕವಾಗಿ ಒಂದು ಕಂಪ್ಲೇಂಟನ್ನು ದೂರನ್ನು ಕೊಡೋದಕ್ಕೆ ಮೈಸೂರಿನ ಮುಸಲ್ಮಾನರು ಹೆಚ್ಚು ಇರುವಂಥ ಒಂದು ಏರಿಯಾದ ಪೊಲೀಸ್ ಸ್ಟೇಷನ್ಗೆ ನಾನು ಹೋಗಿದ್ದೆ. ಪೊಲೀಸ್ ಸ್ಟೇಷನ್ಗೆ ಹೋದೆ, ನಾನು ಕಂಪ್ಲೇಂಟನ್ನು ಬರೆದು ಕೊಟ್ಟಾದ ನಂತರ ಅಲ್ಲಿ ಒಬ್ಬ ಹುಡುಗ ನಿಂತಿದ್ದ. ಬಂದು ನಜ್ಮಾ ಮೇಡಮ್ ಹವೇಕೆ ಅಂತ ಹೇಳಿ ನನಗೆ ಮಾತಾಡಿಸ್ದೆ. ಹೌದು ನಜ್ಮಾ ಅಂತಂದ್ರೆ ಏನು ಕೆಲಸ ಮಾಡ್ತೀರಾ ಅಂತ ಕೇಳಿದೆ. ಪಂಚರ್ ಶಾಪ್ ಮೇ ಕಾಮ್ ಕರ್ತು ಮೇಡಮ್, ನಾನು ಪಂಚರ್ ಹಾಕೋ ಕೆಲಸ ಮಾಡ್ತೀನಿ, ಜೊತೆಗೆ ಪಕ್ಕದಲ್ಲಿ ಮೆಕ್ಯಾನಿಕ್ ಅಂಗಡಿನೂ ಇದೆ, ಅದನ್ನು ಬಾಡಿಗೆಗೆ ಕೊಟ್ಕೊಂಡಿದ್ದೀನಿ ಅಂತ ಹೇಳ್ದ. ಹೌದಾ, ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಕೇಳಿದೆ. ಏನಾದರೂ ಗಲಾಟೆನ ಕಂಪ್ಲೇಂಟ್ ಕೊಡಬೇಕಿತ್ತಾ ಅಂತ. ಇಲ್ಲ ಮೇಡಮ್, ನನ್ನ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿಬಿಟ್ಟಿದ್ದಾರೆ, ಅದು ಸೈನ್ ಮಾಡಿ ಇವಾಗ ನಾನು ಎಲೆಕ್ಷನ್ ಇರೋದ್ರಿಂದ ಕ್ಷೇತ್ರವನ್ನು ಬಿಟ್ಟು ಹೊರಗಡೆ ಹೋಗಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ. ಅಂಥದ್ದೇನೋ ಕ್ರೈಮ್ ಮಾಡಿದೆ ಅಂತ ಕೇಳಿದೆ. ಏನೂ ಇಲ್ಲ ಮೇಡಮ್, ಮೀಲಾದ್ ಟೈಮಲ್ಲಿ ನಮ್ಮ ಹುಡುಗರ ನಡುವೆ ಒಂದು ಸಣ್ಣ ಗಲಾಟೆ ಆಗಿತ್ತು, ಅದು FIR ಆಗಿತ್ತು, ಅದನ್ನು ಬಿಟ್ಟರೆ ಬೇರೆ ಇನ್ಯಾವ ಕ್ರೈಮ್ ರೆಕಾರ್ಡ್ಸು ನಂದಿಲ್ಲ. ಆದರೆ ನನ್ನ ಮೇಲೆ ಈಗ ರೌಡಿ ಶೀಟರ್ ಓಪನ್ ಮಾಡಿದ್ದಾರೆ, ನಾನು ಹೊರಗಡೆ ಹೋಗಬೇಕು, ರೌಡಿ ಶೀಟರ್ ಓಪನ್ ಆಗಿದೆ ಅಂತ ಹೇಳ್ದ. ಅಲ್ಲ ಕಣೋ, ರೌಡಿ ಶೀಟರ್ ಓಪನ್ ಮಾಡಬೇಕು ಅಂತ ಅಂದರೆ ಒಂದಿಷ್ಟು ಕೇಸ್ಗಳು ಅಂತ ಇರುತ್ತೆ, ವಕೀಲರಿದ್ದಾರೆ, ಅಥವಾ ಆ ಥರದ್ದೊಂದು ಕ್ರಿಮಿನಲ್ ರೆಕಾರ್ಡ್ ಇರಬೇಕು. ಏನೂ ಇಲ್ಲದೆ 23-24 ವರ್ಷದ ನಿನ್ನ ಮೇಲೆ ಹೇಗೆ ಓಪನ್ ಮಾಡಿದ್ರು ಅಂತ ನೀನು ಕೇಳಬೇಕಾಗಿತ್ತಲ್ವಪ್ಪ ಪೊಲೀಸ್ನವರನ್ನ ಅಂತ ಕೇಳಿದ್ರೆ, ಕ್ಯಾ ಕರ್ತಿ ಮೇಡಮ್, ಮಾರಾಂಗ್ ಖಾನ ಪಡ್ತಾ ಅಂದರೆ ಏನು ಮಾಡೋಕ್ಕಾಗುತ್ತೆ ಮೇಡಮ್, ಹೊಡ್ತಾ ತಿನ್ನಬೇಕು, ಕೇಳಿದ್ರೆ ಹೊಡಿತಾರೆ ಅಂತ. ಅಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬರೀ ಇದು ಅವತ್ತು ನಾನು ಕಂಡ ಒಂದು ನಿದರ್ಶನ. ಆದರೆ ಇಡೀ ಮುಸ್ಲಿಂ ಸಮುದಾಯವನ್ನು ಕ್ರಿಮಿನಲ್ಗಳು ಅಂತ ತೋರಿಸೋದಕ್ಕೆ ಅಥವಾ ಅಪರಾಧಿಗಳನ್ನು ಮಾಡೋದಕ್ಕೆ ನಮ್ಮಲ್ಲಿ ಕಾನೂನಿನ ಎಜುಕೇಷನ್ ಇಲ್ಲದೆ ಇರುವಂಥ ಕಾರಣಕ್ಕೆ ಈ ತರಹದ ಕೇಸ್ಗಳು, ಈ ತರಹದ ಕೃತ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಅಂದರೆ ನಮಗೆ ಎಜುಕೇಷನ್ ಇಲ್ಲದೆ ಇರೋದಕ್ಕೆ, ಶಿಕ್ಷಣವನ್ನು ಪಡೆಯೋದಕ್ಕೆ ನಾವು ಮುಂದಾಗದೆ ಇರುವುದಕ್ಕೆ ನಮ್ಮನ್ನು ಈ ಥರ ಎಲ್ಲ ಬಲಿಪಶುಗಳನ್ನಾಗಿ ಮಾಡಿ 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 ಕೇಸ್ಗಳಲ್ಲಿ ಫಿಟ್ ಮಾಡುವಂಥ ವಿಚಾರಗಳು, ಕೃತ್ಯಗಳು, ನಂಬರ್ಗಳು ಜಾಸ್ತಿ ಆಗ್ತಾ ಹೋಗ್ತಿದ್ದಾವೆ. ಯಾಕೆ ಎಜುಕೇಷನ್ ಅನ್ನುವಂಥದ್ದು, ಶಿಕ್ಷಣ ಅನ್ನುವಂಥದ್ದು ಅತಿ ಮುಖ್ಯವಾಗಿ ಬೇಕು ಅಂತ ಹೇಳಿದ್ರೆ, ನಮ್ಮ ಬದುಕಿನ ಪ್ರತಿ ಕ್ಷಣವೂ ಕೂಡ ಅನುಮಾನಿತರಾಗಿ ಅವಮಾನಿತರಾಗಿ ಬದುಕ್ತಾ ಇರುವಂಥ, ಇಡೀ ದೇಶದ ಅತ್ಯಂತ ನಿಕೃಷ್ಟ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರುವಂಥ ಯಾವುದಾದ್ರೂ ಸಮುದಾಯ ಇದ್ದರೆ ಅದು ಮುಸ್ಲಿಂ ಸಮುದಾಯ. ಇವತ್ತು ಎಜುಕೇಷನ್ಗೆ ಇಂಪಾರ್ಟೆನ್ಸನ್ನು ಕೊಡಬೇಕು ಅಂತ ಹೇಳಿ ಸೋಷಿಯಲ್ ಇಖ್ವಾ ಫೆಡರೇಷನ್ ಮಾಡಿ ಕಳೆದಷ್ಟು ವರ್ಷಗಳಿಂದ ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬರ್ತಿದ್ದಾರೆ. ಸಮುದಾಯದ ಪರವಾಗಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ಶರ್ಟಿನ ತೋಳುಗಳನ್ನು ಮಡಚಿ ದುಷ್ಕೃತ್ಯಗಳನ್ನು ಮಾಡೋದಲ್ಲ. ಇಡೀ ಸಮುದಾಯದ ಮಕ್ಕಳು ಸೂಟು ಬೂಟು ಹಾಕ್ಕೊಂಡು, ನಮ್ಮ ಹೆಣ್ಣು ಮಕ್ಕಳು ಕೂಡ IAS IPSಗಳಾಗಿ ಈ ದೇಶವನ್ನು ಆಳುವಂತಹವರು ಆಗಬೇಕು ಅಂತ ಮಾಡುವಂಥ ಕೆಲಸ ಇದೆಯಲ್ಲ, ಆ ಕೆಲಸವನ್ನು ಸೋಷಿಯಲ್ ಫೌಂಡೇಶನ್ ಮಾಡ್ತಾ ಇದೆ. ಅವರೆಲ್ಲರಿಗೂ ಇಡೀ ನಮ್ಮೆಲ್ಲರ ಪರವಾಗಿ, ಇಡೀ ಸಮುದಾಯದ ಪರವಾಗಿ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾವಾಗಲೂ ಬ್ಯಾರಿ ಸಮುದಾಯವನ್ನು ನೋಡಿದಾಗ ಎರಡು ರೀತಿಯ ಫೀಲಿಂಗ್ ಆಗುತ್ತೆ. ಒಂದು ತುಂಬ ಖುಷಿ ಆಗುತ್ತೆ, ಇನ್ನೊಂದು ಹೊಟ್ಟೆ ಉರಿನೂ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾವುದಾದ್ರೂ ಕಾಂಪಿಟೇಷನ್ ಇರುತ್ತೆ, ಆ ಕಾಂಪಿಟೇಷನಲ್ಲಿ ಈಗ ಫಾರ್ ಎಕ್ಸಾಂಪಲ್ ವಿಜಯ ಕರ್ನಾಟಕದವರು ಒಂದು ಕಥೆ ಸ್ಪರ್ಧೆಯನ್ನು ಇಡ್ತಾರೆ. ಪ್ರಥಮ ಬಹುಮಾನ ಬಂದಿರುತ್ತೆ ಬ್ಯಾರಿಗಳಿಗೆ, ಕವಿತೆ ಬರೆಯೋದ್ರಲ್ಲಿ ಪ್ರಥಮ ಬಹುಮಾನ ಬಂದಿರುತ್ತೆ ಬ್ಯಾರಿಗಳಿಗೆ. ಇಡೀ ಕರ್ನಾಟಕದಲ್ಲಿರುವಂಥ ಅತ್ಯುತ್ತಮ ಪತ್ರಕರ್ತರ ಲಿಸ್ಟ್ಗಳನ್ನು ತೆಗೆದು ನೋಡಿದ್ರೆ ಅದರಲ್ಲಿ ಇರುವವರು ಮೆಜಾರಿಟಿ ಆಫ್ ಬ್ಯಾರಿಗಳು. ಅತ್ಯುತ್ತಮರಾಗಿರುವಂಥ ಅಡ್ವೊಕೇಟ್ಗಳ ಲಿಸ್ಟನ್ನು ನೋಡಿದಾಗ, ಸಮುದಾಯಕ್ಕೋಸ್ಕರ ಕೆಲಸ ಮಾಡುವಂಥ ವಕೀಲರ ಲಿಸ್ಟನ್ನು ನೋಡಿದಾಗ ಅದರಲ್ಲಿ ಬ್ಯಾರಿಗಳಿದ್ದಾರೆ. IASಗಳಾಗಿರುವಂಥವರು ಉದಾಹರಣೆ ಕೂಡ ಬ್ಯಾರಿಗಳಲ್ಲಿ ಇದ್ದಾರೆ. ಒಂದು ಸಾಂಸ್ಕೃತಿಕ ಸಮುದಾಯ, ಒಂದು ತುಳಿತಕ್ಕೊಳಪಟ್ಟಂಥ ಒಂದು ಮೇಜರ್ ಕ್ಯಾನ್ವಾಸ್ನ ಸಮುದಾಯದ ಒಳಗಡೆ ಒಂದು ಸಣ್ಣ ಸಾಂಸ್ಕೃತಿಕ ಸಮುದಾಯ ತನ್ನನ್ನು ತಾನು ಹೇಗೆ ಕಟ್ಟಿಕೊಳ್ಳಬೇಕು, ತನ್ನನ್ನು ತಾನು ಹೇಗೆ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಬೇಕು ಅಂತ ಹೇಳೋದಕ್ಕೆ ಇಡೀ ದೇಶಕ್ಕೆ ಮಾದರಿಯಾಗಿರುವಂಥ ಒಂದು ಸಾಂಸ್ಕೃತಿಕ ಸಮುದಾಯ ಅಂದರೆ ಅದು ಬ್ಯಾರಿ ಸಮುದಾಯ. ಆ ಕಾರಣಕ್ಕೋಸ್ಕರ ಎಲ್ಲ ಕಾಂಪಿಟೇಷನ್ಗಳಲ್ಲಿ ಫಸ್ಟ್ ತೆಗೆದುಕೊಳ್ಳುವಂಥ ಕರ್ನಾಟಕದ ಕನ್ನಡ ಭಾಷೆಯ ವಿಚಾರಕ್ಕೆ ಬಂದಾಗ ಇವತ್ತು ನಿಜವಾಗಿಯೂ
ಮುಸಲ್ಮಾನರಿಗೆ ಕನ್ನಡ ಬರೋದಿಲ್ಲ ಅಂತ ಹೇಳೋದನ್ನ, ಮುಸಲ್ಮಾನರಿಗೆ ಕನ್ನಡ ಬರೋದಿಲ್ಲ ಅಂತ ಯಾರು ಹೇಳೋ ಹಾಗೆ ಇಲ್ಲ. ಆ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರೋದು ಯಾರು ಅಂತ ಹೇಳಿದ್ರೆ ನಮ್ಮ ಬ್ಯಾರಿ ಸ್ನೇಹಿತರು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒತ್ತಿ ಈ ಸಮುದಾಯದ ಪ್ರಜ್ಞೆಯನ್ನು, ಸಾಮುದಾಯಿಕ ಪ್ರಜ್ಞೆಯ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಮುಸ್ಲಿಂ ಸಮುದಾಯದಲ್ಲಿ ತೀರಾ ಹಿಂದುಳಿದಿರುವಂಥ ಪಿಂಜಾರರಿದ್ದಾರೆ, ನದಾಫ್ ಅನ್ನುವಂಥ ಸಮುದಾಯ ಇದೆ, ಬಾಗವಾನ್ರಿದ್ದಾರೆ, ಪಟ್ವೆಗಿರ್ಗಳಿದ್ದಾರೆ. ಈ ಸಮುದಾಯಕ್ಕೆ ಅಟ್ಲೀಸ್ಟ್ ಎಜುಕೇಷನ್ನ ಕಡೆಗೆ ತೆರೆದುಕೊಳ್ಳುವಂಥ ಒಂದು ಅವಕಾಶವೂ ಇಲ್ಲ. ನಮ್ಮಲ್ಲಿ ಎಕನಾಮಿಕಲಿ ತುಂಬ ಸ್ಟೇಬಲ್ ಆಗಿರೋರಿದ್ದಾರೆ. ನಾನು ತುಂಬ ದೂರ ಅಲ್ಲ, ಇಲ್ಲಿಂದ ಘಟ್ಟ ಒಂಚೂರು ಮೇಲೆ ಹತ್ತಿದ್ರೆ ಇದು ಕಾಟ್ ಸೆಕ್ಷನ್ಗಳನ್ನ ದಾಟಿ ಹೋದರೆ ನನ್ನ ಊರು ಸಿಗುತ್ತೆ. ಆದರೆ ನನ್ನ ಊರಿನಲ್ಲಿ ಈ ತರಹದ ಕೆಲಸಗಳನ್ನು ಮಾಡುವಂಥ ಒಂದೇ ಒಂದು ಸಂಸ್ಥೆ ಕೂಡ ಇಲ್ಲ ಅನ್ನುವಂಥದ್ದು ತೀರಾ ಬೇಜಾರಿನ ವಿಷಯ. ಬರೀ ಇಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಬ್ಯಾರಿ ಸಮುದಾಯ ಹೇಗೆ ಸಂಘಟಿತವಾಗಿ ಕೆಲಸ ಮಾಡ್ತಾ ಇದೆಯೋ ಆ ತರಹದ ಒಂದು ಸಂಘಟನಾತ್ಮಕತೆ ನಮ್ಮ ಯಾವ ಸಮುದಾಯಗಳಲ್ಲೂ ಕೂಡ ಇಲ್ಲ. ನಾವು ಸಭಾಧ್ಯಕ್ಷರಿಗೆ ನಾನು ಹೇಳಬೇಕಂತ ಅಂದ್ಕೊಂಡಿದ್ದೆ, ಈ ತರಹದ ಒಂದು ಸಾಮುದಾಯಿಕ ಪ್ರಜ್ಞೆಯನ್ನು ಅವರ ಫ್ಯಾನ್ಗಳು ಬಿಜಾಪುರದಿಂದ ಎಲ್ಲ ಇವತ್ತು ಬಂದಿದ್ರು. ಅವರೆಲ್ಲರೂ ಕೂಡ ನಾವು ನೋಡಿ ಕಲಿಬೇಕಾಗಿದೆ. ಈ ಸಮುದಾಯದಿಂದ ಶಿಕ್ಷಣಕ್ಕೆ ಎಷ್ಟು ಮಹತ್ವವನ್ನು ಕೊಡಬೇಕು, ಸಾಹಿತ್ಯಕ್ಕೆ ಎಷ್ಟು ಮಹತ್ವವನ್ನು ಕೊಡಬೇಕು, ಜೊತೆಗೆ ಉನ್ನತ ಹುದ್ದೆಗಳನ್ನು ಪಡೆಯೋದಕ್ಕೆ ಯಾವ ತರಹದ ಮಹತ್ವವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾವು ಬ್ಯಾರಿ ಸಮುದಾಯದಿಂದ ನೋಡಿ ಕಲಿಯುವಂಥ ಅವಶ್ಯಕತೆ ಇದೆ. ಇಡೀ ಭಾರತ ದೇಶದಲ್ಲಿ ಫಾರ್ಮಲ್ ಎಜುಕೇಷನನ್ನು 1ರಿಂದ 10ನೇ ತರಗತಿಯವರೆಗಿನ ಫಾರ್ಮಲ್ ಎಜುಕೇಷನನ್ನು ಪರಿಚಯ ಮಾಡಿಕೊಟ್ಟಂಥ ನಾವಿವತ್ತು ಮುಸಲ್ಮಾನರು ಎಜುಕೇಷನ್ ಮಾಡಿ ಅಂತ ಹೇಳಿದ್ರೆ ಏನು ಹೇಳ್ತಾರೆ, ಒಂದು 10ನೇ ಕ್ಲಾಸ್ ಒಬ್ಬ ಹುಡುಗ ಓದ್ತಿರ್ತಾನೆ, 10वीं क्लास पढ़ रहे ना बेटा भेजो स्कूल को ಅಂತ ಹೇಳಿದ್ರೆ ವೆರಿ ಓಪನ್ಲಿ ಹೇಳ್ತಾರೆ, ಪಡ್ಕೋ ಕ್ಯಾ ಹೋನಾ ಥಾ, ಕೋಸಾ ಆಫೀಸರ್ ಹೋನಾ ಥಾ, ಯಾವ ಆಫೀಸರ್ ಆಗಬೇಕು, ಪಂಚರ್ ಹಾಕ್ಕೊಂಡು ಮೆಕ್ಯಾನಿಕ್ ಶಾಪಲ್ಲಿ ಕೆಲಸ ಮಾಡಿಕೊಂಡು ಅವತ್ತಿಂದು ದುಡ್ದು ತಂದು ಹಾಕಿದ್ರೆ ಸಾಕು ಅನ್ನುವಂಥ ನಮ್ಮ ಸಮುದಾಯದ ಚಿಂತನೆಯ ಕಾರಣದಿಂದಾಗಿಯೇ ಇವತ್ತು ನಾವು ಹೆಣ್ಣುಮಕ್ಕಳು ಕೂಡ ರೋಡಲ್ಲಿ ನಿಂತು ಸಮುದಾಯಕ್ಕೋಸ್ಕರ ಹೋರಾಟ ಮಾಡುವಂಥ ಸ್ಥಿತಿ ಬಂದಿರೋದು. ನಾವು ನಮ್ಮ ಮಕ್ಕಳಿಗೆ ಎಜುಕೇಷನನ್ನು ಕೊಟ್ಟು ಅವರನ್ನು IAS IPS ಆಫೀಸರ್ಗಳನ್ನಾಗಿ ಮಾಡಿ ಈ ದೇಶದ ಪಾಲಿಸಿ ಮೇಕರ್ಗಳನ್ನಾಗಿ ಕೂರಿಸಿರ್ತಿದ್ರೆ ನಾವು ತಲೆ ಮೇಲೆ ಹಾಕ್ಕೊಳ್ಳುವಂಥ ಇದೊಂದು ಬಟ್ಟೆಗೋಸ್ಕರ ಬೀದಿಗಿಳಿಯುವಂಥ ನಿಕೃಷ್ಟ ಪರಿಸ್ಥಿತಿ ಈ ಸಮುದಾಯಕ್ಕೆ ಬರ್ತಿರ್ಲಿಲ್ಲ. ನಮ್ಗೆ ಯಾವುದೋ NRC CA ತಂದುಬಿಟ್ಟಿದ್ದಾರೆ, ನಮ್ಮ ಹಕ್ಕುಗಳನ್ನು ಕಿತ್ಕೊಳ್ತಿದ್ದಾರೆ ಅಂತ ಹೇಳುವಂಥ ಒಂದು ನಿಕೃಷ್ಟ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದರೆ ಬ್ಯಾರಿ ಸಮುದಾಯದ ಯುವಕರಿಗೆ ತುಂಬ ಬೇಗ ಎಚ್ಚರಿಕೆ ಆಗಿದೆ. ಆ ಕಾರಣಕ್ಕಾಗಿಯೇ ನಾನು ನಿಮ್ಮ VTಯನ್ನು ನೋಡ್ತಾ ಇದ್ದೆ, ಅದರಲ್ಲಿ ಎಷ್ಟು ಚಂದದ ಸರ್ವೆಯನ್ನು ಮಾಡಿರುವಂಥದ್ದನ್ನು ನೋಡಿದೆ. ಆ ಸರ್ವೆಯನ್ನು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಯಾರು ಎಷ್ಟೇ ತರಗತಿ ಓದಿದ್ದಾರೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಒಂದು ನೆಕ್ಸ್ಟ್ಗೆ ಏನು ಬೇಕಾಗಿದೆ ಅಥವಾ ನೆಕ್ಸ್ಟು ಈ ಕ್ಷೇತ್ರದಲ್ಲಿ ಮಾಣಿಯ ಸುತ್ತಮುತ್ತ ಇರುವಂಥ 10 ಊರುಗಳಿಗೆ ಯಾವ ಥರದ ಎಜುಕೇಷನ್ ಪಾಲಿಸಿಗಳು ಬೇಕು, ಯಾವ ಇನ್ಸ್ಟಿಟ್ಯೂಷನ್ಗಳು ಬೇಕು, ಇಲ್ಲಿ ಏನು ಕೊರತೆ ಇದೆ ಅನ್ನುವಂಥ ರಿಸರ್ಚನ್ನು ಏನು ಸೋಷಿಯಲ್ ಇಖ್ವಾ ಫೆಡರೇಷನ್ ಮಾಡಿದ್ದಾರೆ, ಈ ತರಹದ್ದನ್ನು ನಾವೆಲ್ಲರೂ ಕೂಡ ನಮ್ಮ ಊರುಗಳಲ್ಲಿ ಮಾಡಬೇಕು. ಮಹೇಂದ್ರ ಕುಮಾರ್ ಅವರು ಯಾವಾಗಲೂ ನಮ್ಗೆ ಹೇಳ್ತಾ ಇದ್ರು, ನೀವು ಮುಸ್ಲಿಂ ಸಮುದಾಯದ ಹುಡುಗರು, ನಂಗೂ ಜೈನುಲ್ಗೂ ಯಾವಾಗಲೂ ಭಾಷಣ ಮಾಡಬೇಕು ಅಂತಂದರೆ ನಮ್ಮಿಬ್ಬರನ್ನ ಮುಂದೆ ತಳ್ತಿದ್ರು, ನೀವು ಹೋಗ್ರೋ ಅಂತ. ನಾವು ಯಾಕೆ ಅಂತ ಕೇಳಿದ್ರೆ ನೋಡಿ, ಜಸ್ಟಿಸ್ ಸಚಾರ್ ವರದಿ ಹೇಳಿದೆ, ದಲಿತರಿಗಿಂತ ಇವತ್ತು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರುವಂಥ ಜನ ಯಾರಾದರೂ ಇದ್ದರೆ ಅದು ಮುಸಲ್ಮಾನರು. ನೀವು ಎಲ್ಲಿಯವರೆಗೆ ನಾವು ಈ ಸಮಾಜದ ಭಾಗ ಅಂತ ಹೇಳಿ ಮುಂದೆ ಬರೋದಿಲ್ವೋ, ಎಲ್ಲಿಯವರೆಗೆ ಹೆದರಿ ಕೂತ್ಕೊಳ್ತಿರೋ ಅಲ್ಲಿಯವರೆಗೂ ಕೂಡ ತುಳಿಯೋರು ಇದ್ದೇ ಇರ್ತಾರೆ. ಹಾಗಾಗಿ ನೀವು ಮುಂದೆ ಹೋಗಬೇಕು ಅಂತ ಹೇಳಿ ಮುಂದೆ ಕಳಿಸ್ಕೊಡ್ತಾ ಇದ್ರು. ಇಂಥ ಕೆಲಸವನ್ನು ಇವತ್ತು ನಮ್ಮ ಧ್ವನಿ ಬಳಗವು ಕೂಡ ನಾವು ಇಂತಹದ್ದೇ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೋಷಿಯಲ್ ಇಖ್ವಾ ಫೆಡರೇಷನ್ ಕೂಡ ಈ ತರಹದ ಕೆಲಸವನ್ನು ಮಾಡ್ತಾ ಇದೆ. ಮತ್ತು ಸಾಮಾಜಿಕ ಸೇವೆ ಅಂತ ಬಂದಾಗಲೂ ಕೂಡ ನಾನು ಮೊನ್ನೆ ಒಂದು ಕರ್ನಾಟಕ ಬ್ಲಡ್ ಡೋನರ್ಸ್ ಅನ್ನುವಂಥ ಒಂದು ಸಂಸ್ಥೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ನೋಡಿದಾಗಲೂ ಕೂಡ ಎಲ್ಲ ಈ ಭಾಗದ ಬ್ಯಾರಿ ಹುಡುಗರೇನೆ ಒಂದು ಮೋಟಿವೇಶ್ನಲ್ ಆಗಿ ಆ ಕೆಲಸವನ್ನು ಮಾಡ್ತಾ ಇದ್ರು. ಮತ್ತು ಫ್ರೆಂಡ್ಸ್ ಮಾಡ್ತಾ ಇರುವಂಥ ಕೆಲಸ, ಮತ್ತು ಪುತ್ತೂರು ಕಮ್ಯುನಿಟಿ ಸೆಂಟರ್ ಮಾಡ್ತಾ ಇರುವಂಥ ಕೆಲಸ, ವಿವಿಧ ಭಾಗಗಳಲ್ಲಿ ಗಾಂಧೀಜಿಯವರು ಹೇಳುವ ಹಾಗೆ ಯಾವಾಗ ನಮ್ಮ ಊರುಗಳನ್ನು ನಾವು ಬದಲಾಯಿಸುವ ಒಂದು ಕೈಂಕರ್ಯಕ್ಕೆ ಮುಂದಾಗ್ತೀವೋ ಆಗ ಮಾತ್ರ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ, ಸಮುದಾಯಗಳು ಉದ್ಧಾರ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಎಲ್ಲ ಸಂಸ್ಥೆಗಳಿಗೂ ಕೂಡ ನಾನು ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಈ ವೇದಿಕೆಯ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಅಲ್ಲಿ ಹೆಣ್ಮಕ್ಳು ಕೂಡ ಬಂದು ಕುಳಿತುಕೊಂಡಿದ್ದಾರೆ. ನಾನು ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮತ್ತು ಪೇರೆಂಟ್ಸ್ಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ. ಏನು ನಮ್ಮ ಸಮುದಾಯದಲ್ಲಿ ಎಜುಕೇಷನ್ನ
ಪಡ್ಕೊಂಡ್ರು ಕೂಡ, ಎಂಥ ಹೈಯರ್ ಎಜುಕೇಷನ್ ಮಾಡ್ಕೊಂಡ್ರು ಕೂಡ ಮದುವೆ ಆದಮೇಲೆ ಹೋಗಿ ಆರಾಮಾಗಿ ಇರಬೇಕು ಅಷ್ಟೇ ಅಲ್ವಾ? ಏನಾದರೂ ಒಂದು ನಾರ್ಮಲ್ ಡಿಗ್ರಿ ಮಾಡಿಕೊಂಡ್ರೆ ಸಾಕು ಅನ್ನುವಂಥ ಮನೋಭಾವನೆಯನ್ನು ದಯವಿಟ್ಟು ಬಿಟ್ಬಿಡಿ. ಎಲ್ಲಿಯವರೆಗೆ ಈ ದೇಶದಲ್ಲಿ ಒಬ್ಬ ಹೆಣ್ಣು ಮಗಳು ಪ್ರಧಾನಿ ಆಗಲಿಲ್ವೋ ಅಲ್ಲಿಯವರೆಗೂ ಕೂಡ ಹೆಣ್ಣು ಮಕ್ಕಳ ಪರವಾಗಿ, ಈ ದೇಶದ ಅರ್ಧದಷ್ಟು ಇರುವ ಹೆಣ್ಣು ಮಕ್ಕಳ ಪರವಾಗಿ ಸರಿಯಾಗಿರುವಂಥ ಪಾಲಿಸಿಗಳೇ ಬಂದಿರಲಿಲ್ಲ ಅನ್ನುವಂಥದ್ದು ಖೇದಕರವಾದಂಥ ವಿಷಯ. ಎಲ್ಲಿಯವರೆಗೆ ನಮ್ಮ ಹೆಣ್ಣು ಮಕ್ಕಳು IASಗಳಾಗಲ್ವೋ, IPSಗಳಾಗಲ್ವೋ, ಆಡಳಿತದ ಚುಕ್ಕಾಣಿಗಳನ್ನು ಹಿಡಿಯಲ್ವೋ ಅಲ್ಲಿಯವರೆಗೆ ನಮ್ಮ ಸಮುದಾಯದ ಪರವಾಗಿ ಪಾಲಿಸಿಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡ್ತೀವಿ, ನಮ್ಮ ಮನೆಯ ಹೆಂಗಸರನ್ನು ಹಾಸ್ಪಿಟ್ಲಲ್ಲಿ ತೋರಿಸೋದಕ್ಕೆ ನಮಗೆ ಲೇಡಿ ಡಾಕ್ಟ್ರೇ ಬೇಕು ಅಂತ ಕೇಳ್ತೀವಿ ಅಲ್ವಾ? ಲೇಡಿ ಡಾಕ್ಟರ್ ಇರಬೇಕು ನನ್ನ ಮನೆಯ ಹೆಂಡತಿಯನ್ನು ನೋಡೋದಕ್ಕೆ, ನನ್ನ ಮಗಳನ್ನು ನೋಡೋದಕ್ಕೆ ಅಂತ. ಆದರೆ ನಾವು ಎಷ್ಟು ನಮ್ಮ ಮನೆಯ ಹೆಣ್ಣುಮಕ್ಕಳನ್ನು ಡಾಕ್ಟರ್ಗಳನ್ನಾಗಿ ಮಾಡ್ತಾ ಇದ್ದೀವಿ? MBBS 6 ವರ್ಷ ಓದಬೇಕು, ಅದಾದಮೇಲೆ MD ಮತ್ತೆ 3 ವರ್ಷ ಓದಬೇಕು, ಮಗಳಿಗೆ ವಯಸ್ಸಾಗಿ ಹೋಗುತ್ತೆ, ಮದುವೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಈ ತರಹದ ಥಾಟ್ಗಳು ನಮ್ಮ ಮೈಂಡಲ್ಲಿ ಕೂತ್ಕೊಂಡಿದೆ. ಲಾ ಮಾಡಿಸ್ಬೇಕಾ? ಲಾಯರ್ಗಳಾದವರೆಲ್ಲ ಸುಳ್ಳು ಸತ್ಯ ಎರಡು ಹೇಳಬೇಕು, ನಮ್ಮ ಕೌಮಿನಲ್ಲಿ ಆ ಕೆಲಸ ಮಾಡಬಾರ್ದು ಅನ್ನುವಂಥ ಮೈಂಡ್ಸೆಟ್ಟು ಕೂಡ ಇವತ್ತು ಸಾಕಷ್ಟು ಜನರಿಗಿದೆ. ರಾಜಕಾರಣನ ಬೇರೆಯವ್ರ ಮನೆ ಹೆಣ್ಮಕ್ಳು ಬಂದು ಬೇಕಾದರೆ ನಮಗೋಸ್ಕರ ಹೋರಾಟ ಮಾಡಲಿ, ನಮ್ಮ ಮಕ್ಳಿಗೆ ಆ ಥರ ಇಂಟ್ರೆಸ್ಟ್ ಇದೆ, ಅದು ಎಸ್ಪೆಷಲಿ ಹೆಣ್ಮಕ್ಳಿಗಿದ್ರೆ ದಯವಿಟ್ಟು ಕಳಿಸೋದು ಬೇಡ ಅನ್ನುವಂಥ ಮೈಂಡ್ಸೆಟ್ ಇದೆ. ನಾನು ನೋಡ್ತಾ ಇದ್ವಿ, ನಾವೊಂದು ರಿಸರ್ಚ್ ಮಾಡಿದ್ವಿ. ಈ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಮುಸಲ್ಮಾನರ ಭಾಗವಹಿಸುವಿಕೆ ಎಷ್ಟಿದೆ ಅಂತ ಈ ರಿಸರ್ಚನ್ನು ಮಾಡಿದಾಗ ಕರ್ನಾಟಕದಲ್ಲಿ ನಮಗೆ ಕಂಡು ಬಂದಂಥ ಸತ್ಯ ಏನು ಅಂತ ಅಂದರೆ, ಎಲ್ಲಿ ಪ್ರವರ್ಗ BCMA ರಿಸರ್ವೇಷನ್ ಇದೆಯೋ, ಬರೀ BCMA ಇದೆಯೋ ಅಲ್ಲೆಲ್ಲ ಮುಸಲ್ಮಾನ ಗಂಡಸರು 70% ಕಂಟೆಸ್ಟ್ ಮಾಡಿದ್ದಾರೆ. ಎಲ್ಲಿ BCMA ಲೇಡಿ ಇದೆಯೋ ಅಲ್ಲಿ ಮುಸಲ್ಮಾನರ ಹೆಣ್ಣು ಮಕ್ಕಳು ಕಂಟೆಸ್ಟ್ ಮಾಡಿರುವವರ ಸಂಖ್ಯೆ ಕೇವಲ 18%. 100 ಜನ ಇದ್ದರೆ 100 BCMA ಸೀಟ್ಗಳಿದ್ರೆ ಅದರಲ್ಲಿ 18 ಜನ ಹೆಣ್ಣು ಮಕ್ಕಳು. ಬರೀ BCMA ಅಂದರೆ ಬರೀ ಪ್ರವರ್ಗ ಇದ್ದರೆ ಅದರಲ್ಲಿ 100 ಜನರಲ್ಲಿ ಬೇರೆ ಬೇರೆ ವರ್ಗಗಳನ್ನಿಂತಲೂ ಹೆಚ್ಚಾಗಿ 70 ಜನ ಮುಸಲ್ಮಾನರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೋಲು ಗೆಲುವು ದಟ್ ಸೆಕೆಂಡ್ರಿ, ಆದರೆ ಕಂಟೆಸ್ಟ್ ಮಾಡುವಂಥವರ ಸಂಖ್ಯೆ ಇದಿದೆ. ನಾವು ಇಡೀ ಸಮಾಜವನ್ನು ಬೆಳೆಸಬೇಕು, ಇಡೀ ಸಮುದಾಯವನ್ನು ಬೆಳೆಸಬೇಕು ಅಂದರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಮುನ್ನೆಲೆಗೆ ಬರುವಂಥ ಅವಶ್ಯಕತೆ ಇದೆ. ಇಸ್ಲಾಂ ಯಾವತ್ತೂ ಹೇಳಿಲ್ಲ ಬರೀ ಗಂಡು ಮಕ್ಕಳಿಗೆ ಮಾತ್ರ ಶಿಕ್ಷಣ ಕೊಡಿ ಅಂತ. 7 ಸಮುದ್ರವನ್ನಾದರೂ ದಾಟಿ ಹೋಗಿ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿದಂಥ ಒಂದು ಸಮುದಾಯದಲ್ಲಿ ಹುಟ್ಟಿದಂಥ ನಾವುಗಳು ಅದನ್ನು ಮರೀತಾ ಇದ್ದೀವಿ. ಇಸ್ಲಾಂ ಅನ್ನುವಂಥದ್ದು ಬರೀ 5 ಹೊತ್ತು ನಮಾಜು ಅಥವಾ 5 ಸತ್ಕರ್ಮಗಳು ಅಷ್ಟೇ ಅಲ್ಲ. ಇಸ್ಲಾಂ ಅನ್ನುವಂಥದ್ದು ಒಂದು ಸೋಷಿಯಲ್ ಮೂವ್ಮೆಂಟ್ ಅನ್ನೋದನ್ನು ನಾವು ಮರೀತಾ ಇದ್ದೀವಿ. ಯಾವಾಗ ಇಸ್ಲಾಮಿನ ಆಳವನ್ನು, ಇಸ್ಲಾಮಿನ ಬೇರನ್ನು ನಾವು ನೈಜವಾಗಿ ಅರ್ಥ ಮಾಡ್ಕೊಳ್ತೀವೋ ಆಗ ಮಾತ್ರ ನಮ್ಮ ಸಮುದಾಯ ಮತ್ತೊಬ್ಬರ ಎದುರಿಗೆ ಕೈ ಚಾಚಿ ನಿಲ್ಲದೆ ಕೊಡುವವರಾಗ್ತೀವಿ. ನಮ್ಮ ಹಕ್ಕುಗಳಿಗೋಸ್ಕರ ಸದಾಕಾಲ ಹೋರಾಟವನ್ನು ಬಿಟ್ಟು ಎಲ್ಲರನ್ನ ಒಂದುಗೂಡಿಸ್ಕೊಂಡು ಹೋಗುವಂಥ ಆಳುವಂಥವ್ರು ಆಗ್ತೀವಿ ಅಂತ ಹೇಳ್ತಾ, ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾ ಇರುವಂಥ ಸೋಷಿಯಲ್ ಇಖ್ವಾ ಫೆಡರೇಷನ್ನ ಇದರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಏನು ಇವತ್ತು ಉದ್ಘಾಟನೆ ಆಗಿದೆ, ಇಲ್ಲಿಂದ ಸಹಸ್ರಾರು ಸಂಖ್ಯೆಯಲ್ಲಿ IAS IPSಗಳು, ಡಾಕ್ಟರ್ಗಳು, ಲಾಯರ್ಗಳು, ಸಮಾಜವನ್ನು ತಿದ್ದುವಂಥ ಸಾಮಾಜಿಕ ಚಿಂತಕರು ಇಲ್ಲಿಂದ ಮೂಡಿ ಬರಲಿ ಅನ್ನುವಂಥ ಸದಾಶಯಗಳನ್ನು ಮತ್ತು ದುವಾವನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇಡೀ ಬ್ಯಾರಿ ಸಮುದಾಯಕ್ಕೆ ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ಬರೀ ಇವಾಗ ನಾನು ಹೇಳಿದ್ನಲ್ಲ ಸಾಮಾಜಿಕವಾಗಿ ಅಥವಾ ಸಾಹಿತ್ಯಿಕವಾಗಿ ಅಥವಾ ಅಡ್ವಕಸಿನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯ ಯಾವ ಸಮುದಾಯವನ್ನು ವಿರೋಧಿಸ್ತಾ ಬಂತೋ ಅದರಲ್ಲೂ ವಿಶೇಷವಾಗಿ ಅತಿ ಹೆಚ್ಚು ವಿರೋಧ ಇದ್ದಿದ್ದು ಬ್ಯಾರಿಗಳು ತುಂಬ ಎಕನಾಮಿಕಲಿ ಫಿಟ್ ಇದ್ದಾರೆ ಅನ್ನೋ ಕಾರಣಕ್ಕೂ ಕೂಡ ಕೋಮುವಾದಿಗಳು ನಮ್ಮನ್ನು ವಿರೋಧಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಸಮುದಾಯದ ಒಬ್ಬರನ್ನು ಇಡೀ ಪಕ್ಷಾತೀತವಾಗಿ ಅಧ್ಯಕ್ಷರೇ ಅಂತ ಕರೆಯುವಂಥ ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇರುವಂತಹ ಬ್ಯಾರಿ ಸಮುದಾಯ ನಮ್ಮೆಲ್ಲರಿಗೂ ಕೂಡ ಮಾದರಿ ಆಗಬೇಕು. ಬೇರೆ ಸಮಾಜಗಳು, ಸಮುದಾಯಗಳು ಕೂಡ ಇದರಿಂದ ಕಲಿಯೋದು ಸಾಕಷ್ಟಿದೆ. ನಾನಂತೂ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕಲ್ತಿದ್ದೀನಿ. ಇಂತಹ ಒಂದು ಕಲಿಕೆಗೆ ಅವಕಾಶವನ್ನು ಮಾಡಿಕೊಟ್ಟು ನನಗೆ ಇನ್ವೈಟನ್ನು ಮಾಡಿದಂತಹ ಸೋಷಿಯಲ್ ಇಖ್ವಾ ಫೆಡರೇಷನ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅಸ್ಲಾಂ ವಲೈಕುಂ. ಇನ್ಖುಲಾಬ್ ಜಿಂದಾಬಾದ್.